ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನನ್ನ ಮಗಳು ಡೈಲಿ ಏನೇನು ಮಾಡ್ತಾಳೆ, ಏನೇನು ಆಟ ಆಡ್ತಾಳೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೇನು ಮಾಡುತ್ತೆ ನನ್ನ ಮಗಳು ಅಂತ ನೋಡ್ತಾ ಇದ್ದೀನಿ. ಏನದ ಏನದು? ಬಂತು 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 ಬಂತು. ಕ್ಲಿಪ್ ಎಲ್ಲಿಮ್ಮ ನಿಮ್ದು? ಎಲ್ಲ ಆಗ್ಬಿಟ್ಟೆ ಕ್ಲಿಪ್ಪು. ಎಲ್ಲಿ ಕ್ಲಿಪ್? ಎಲ್ಲಿ ಕ್ಲಿಪ್? ಎಲ್ಲಿ? ವೇರ್ ಇಸ್ ದ ಕ್ಲಿಪ್? ಸೊ ಇಲ್ಲಿ ನಾನು ಬೆಡ್ಗೆ ಬೆಡ್ಶೀಟು ದಿಮ್ ಕವರ್ ಎಲ್ಲ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಆಲ್ರೆಡಿ ನಾನು ತಿನ್ನಿಸ್ಬಿಟ್ಟು ಮಲಗಿಸಿದ್ದೀನಿ. ಮೀನ್ಸ್ ನಿದ್ದೆ ಮಾಡಿಸ್ತಾ ಇಲ್ಲ, ಕೆಳಗಡೆ ಹಾಕಿದ್ದೀನಿ. ಸೊ ಕೆಳಗಡೆ ಆಟ ಆಡ್ತಾ ಇದ್ದಾಳೆ. ಸೊ ಅದಾದಮೇಲೆ ನಾನು ಮಗುಗೆ ಸ್ನಾನ ಮಾಡಿಸ್ಬೇಕು. ತಿನ್ನಿಸಿರ್ತೀನಲ್ಲ, ಸ್ವಲ್ಪ ತಾಟಾಡಲಿ ಅಂತ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಸ್ವಲ್ಪ ಕೆಲಸ ಮಾಡ್ಕೊತೀನಿ. ಅಷ್ಟರಲ್ಲಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಕೆಳಗಡೆ ಹಾಕಿದ್ದೀನಿ, ಆಟ ಆಡ್ಕೊಂಡಿರ್ತಾಳೆ. ಅಳಲ್ಲ, ಹೊಟ್ಟೆ ತುಂಬಿದ್ರೆ ಮಾತ್ರ ಅಳೋದೇ ಇಲ್ಲ ಒಂಚೂರು. ಬಟ್ ಏನಂದರೆ ಪಕ್ಕದಲ್ಲಿ ಯಾರಾದರೂ ಜೊತೇಲಿ ಇರಲೇಬೇಕು. ನಾವೇನಾದರೂ ರೂಮ್ಗೆ ಹಾಕ್ಬಿಟ್ಟು ಕಿಚನ್ಗೆ, ಹಾಲಲ್ಲಿ ಇಲ್ಲ ರೂಮಲ್ಲಿ ಏನಾದರೂ ಇದ್ದರೆ ಅಳ್ತಾ ಇರತ್ತೆ. ಅದ್ರ ಪಕ್ಕದಲ್ಲೇ ಇರಬೇಕು. ಅದಕ್ಕೋಸ್ಕರ ಅದು ಎದ್ದಿದಾಗ ಅದ್ರ ಜೊತೆನೇ ಇರ್ತೀನಿ. ಅದಾದಮೇಲೆ ಬಟ್ಟೆ ಏನಾದರೂ ಇದ್ದರೆ ಅದು ನಿದ್ದೆ ಮಾಡಿದಾಗೆ ನಾನು ಬಟ್ಟೆ ಹೋಗ್ಕೊಳ್ಳೋಕ್ಕಾಗೋದು. ಮಮ್ಮ ಎಲ್ಲಿ ತೋರಿಸು ಅಂತ ಹೇಳಿದ್ರೆ ಸಾಕು ಗೈಸ್, ಎಷ್ಟು ಚೆನ್ನಾಗಿ ತೋರಿಸುತ್ತೆ ನೋಡಿ. ಏನು ಬೇಕು? ಏನು ಬೇಕು? ಏನು ಬೇಕು? ಮಮ್ಮ ಬೇಕಾ? ಎಲ್ಲಿ ಮಮ್ಮ? ಎಲ್ಲಿ ಅಮ್ಮ? ಮಮ್ಮ ಎಲ್ಲಿ? ಮಮ್ಮ ಎಲ್ಲಿ? ಮಮ್ಮ ತೋರಿಸು, ಮಮ್ಮ ತೋರಿಸು. ಮಮ್ಮ ಎಲ್ಲಿ? ಫೋನ್ ನೋಡ್ಬೇಡ. ಇಲ್ಲಿ ಇಲ್ಲಿ ಮಮ್ಮ ಅಲ್ಲಿ. ಕೊಡಲ್ಲ, ಹೋಗು ಮಮ್ಮ. ಕೊಡಲ್ಲ, ಹೋಗು ಹೋಗು ಮಮ್ಮ. ಕೊಡಲ್ಲ 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 ಮಮ್ಮ. ಫೋನು ಅಲ್ಲಿಗೆ ತೋರಿಸು. ಎಲ್ಲಿದೆ ಮಮ್ಮ? ಹೂ ಅಲ್ಲಿದ್ಯಾ? ಅಲ್ಲಿದ್ಯಾ ಮಮ್ಮ? ಅಲ್ಲಿದ್ಯಾ? ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸೊ ನನ್ನ ಮಗಳನ್ನೂ ಕೂಡ ಫ್ರೆಶ್ ಅಪ್ ಮಾಡಿ ಮಲಗಿಸಿದ್ದೆ. ಸೊ ಮಲಗಿಸಿ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಡು ಬಂದೆ. ಸೊ ತಲೆ ಸ್ವಲ್ಪ ಬಿಸಿಲಲ್ಲಿ ಆರಿಸ್ಕೊಂಡೆ. ಇವಾಗ ಒಂದು ಸ್ವಲ್ಪ ಈಚೆ ಹೋಗ್ಬೇಕು ಬಿಸಿಲಲ್ಲಿ. ನನ್ನ ಮಗಳು ಕೂಡ ಎದ್ದಿದ್ದಾಳಲ್ವ, ಸೊ ಬಿಸಿಲು ತೋರಿಸೋಣ ಅಂದ್ಬಿಟ್ಟು ಇವಾಗ ಈಚೆ ಕರ್ಕೊಂಡು ಹೋಗ್ತೀನಿ. ಸೊ ನೋಡಿ ಹೇಗೆ ಆಟ ಆಡ್ತಾ ಇದೆ ಎದ್ಬಿಟ್ಟು. ಹಾಯ್ ಕಳ್ಳಮರಿ, ಕಳ್ಳಮರಿ. ಏ ಕಳ್ಳಿ ಏನದ? ನಾನದ ನೋಡಿ ಗೈಸ್. ಓಹೋ, ಕುತ್ಕೊಮ್ಮ. ಕುಚ್ಚು ಕುಚ್ಚು ಬಂಗೋಣ ನೋಡಮ್ಮ. ಕುತ್ಕೋ. ಹೆಂಗೆ ಕುತ್ಕೊಳ್ಳೋದಮ್ಮ? ತೋರಿಸು. ಕುತ್ಕೊಳ್ಳಮ್ಮ. ತೋರಿಸ್ಬಿಡಮ್ಮ. ಹೆಂಗೆ ಕುಚ್ಚೋಳೋದು? ಹೆಂಗೆ ಕುತ್ಕೋ. ಕುತ್ಕೋಬೇಕು. ಕುತ್ಕೋ. ಹಾಂ ಕುತ್ಕೋ. ಹಂಗೆ ಕುತ್ಕೋ. ಕುತ್ಕೋ ಕಕ್ಕ. ತೋರ್ಸು. ಕುತ್ಕೋ. ಕುತ್ಕೊಳ್ಳಲ್ಲ? ಹಾಂ ಕುಚ್ಚು. ನೋಡಿ ಗೈಸ್ ಕುತ್ಕೊಂತು. ನೋಡ್ದ ಗೈಸ್, ನನ್ನ ಮಗಳು ಕುತ್ಕೊಂಡ್ಬಿಡ್ತು. ಬಂಗಾರಿ ಕುತ್ಕೊಂಡ್ಬಿಡ್ತು. ಬಂಗಾರ. ಎತ್ಕೋ. ಪೋಜ್ ಎತ್ಕೋಗು. ಪೋಜ್ ಎತ್ಕೋ. ಎತ್ಕೋ. ಪೋಜ್ ಎತ್ಕೋ. 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 ಓ ಮೈ ಗಾಡ್. ಅಯ್ಯೋ ಕಲ್ಲ. ಕಲ್ಲಿ ನಿನ್ನ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಗ್ರಿಪ್ ಸಿಕ್ಕಿದ್ರೆ ಸಾಕು. ಸೊ ನಾವು ಸ್ವಲ್ಪ ಹಿಂಗೆ ಕೈ ಇದು ಮಾಡಿಸಿದ್ರೆ ಅದ್ರ ಪಾಡಿಗೆ ಕೂತ್ಕೊಳ್ಳುತ್ತೆ. ಒಂದೊಂದ್ಸಲ ಅದೇ ಕೂತ್ಕೊಳ್ಳುತ್ತೆ, ಒಂದೊಂದ್ಸಲ ಇವಾಗ ಎದ್ದಿದೆ ಅಲ್ವಾ, ಸ್ವಲ್ಪ
ಎನರ್ಜಿ ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನೇ ಸ್ವಲ್ಪ ಕೈ ಇದು ಮಾಡಿದೆ. ನೋಡಿ ನೋಡ್ತೇವೆ, ಏ ಕಲ್ಲಮ್ಮ ಕಲ್ಲಮ್ಮ ನೋಡಿ ಅದೇ ಎದ್ದಳುತ್ತೀಗ. ಹಾಂ ಎದ್ದಳು ನೋಡಿ ಗೈಸ್, ಆ ಪೌಚ್ ಮೇಲೆ ನಾನೇ ಬರ್ದಿರೋದು. ಕಾರ್ ಬಿಡಿಸಿದ್ದೀನಿ, ಗೊಂಬೆ ಬಿಡಿಸಿದ್ದೀನಿ. ಆನಮ್ಮ ನೋಡಿ ಎದ್ದಳ್ತು ಅಷ್ಟೇ. ಸೊ ಇವಾಗ ಈವ್ನಿಂಗ್ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರೆ ನಮ್ಮ ಹಸ್ಬೆಂಡು. ಸೊ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ನೋಡೋಣ, ಸಾಯಂಕಾಲ ವಿಡಿಯೋ ಮಾಡ್ತೀನಿ ಹೇಗಿರುತ್ತೆ ಇವತ್ತಿಂದು ಡೇ ಅಂತ. ಸೊ ಈವ್ನಿಂಗ್ ತೋರಿಸ್ತೀನಿ ನಿಮಗೆ ನೋಡಿ. ಬಂಗಾರಿ ಬಿಡ್ಡ, ಬಂಗಾರಿ ಬಿಡ್ಡ, ಅಜ್ಜಜ್ಜ, ಗಬ್ಬೆ, ಜೇನು, ಜೇನು ನೀನು ನೋಡಿ ಗೈಸ್. ಇವಾಗ ಜೇನು ಅಂತ ಕರಿತೀನಿ, ತಿರುಗಿ ನೋಡುತ್ತೆ. ಜೇನು ಜೇನು ನೀನೇನಾ? ಜೇನು ಬೇಕಾ? ತಗೋ, ತಗೋ, ಎತ್ಕೋ. ಮುದ್ದು ಮಗ್ಳು, ಮುದ್ದು ಮಗ್ಳು, ಏ ಕಲ್ಲ. ಓಕೆ ಗೈಸ್, ಈವ್ನಿಂಗ್ ಸಿಗ್ತೀನಿ ನಾನು, ಓಕೆನಾ? ಬಾಯ್ ಅಮ್ಮ, ಬಾಯ್ ಮಾಡಿ, ಬಾಯ್ ಬಾಯ್ ಬಾಯ್. ಸ್ಮೈಲ್ ರೆಡಿ. ಈಚೆ ಬಿಸಿಲಿರುತ್ತೆ, ತಲೆ ಆರಿಸ್ಕೊಳ್ಳೋಣ ಅಂತ ಬಂದರೆ ಬಿಸಿಲೇ ಇರಲಿಲ್ಲ. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಅದು ಇದು ತೋರಿಸ್ಕೊಂಡು ಸುಮ್ಮನೆ ಓಡಾಡ್ತಾ ಇದ್ದೆ. ಸೊ ಆಮೇಲೆ ಹೋಗಿ ನಾನು ನನ್ನ ಮಗಳು ನಿದ್ದೆ ಮಾಡಿಬಿಟ್ವಿ. ಆಮೇಲೆ ಸಾಯಂಕಾಲ ಹಾಗೆ ಹೋಯಿತು. ಸೊ ನಮ್ಮ ಹಸ್ಬೆಂಡ್ ಹೇಳಿದ್ನಲ್ಲ, ಫೋನ್ ಮಾಡ್ತಾರೆ, ಈವ್ನಿಂಗ್ ಬರ್ತಾರೆ ಅಂತ. ಸೊ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು. ಸೊ ನಾನು ನನ್ನ ಮಗಳು ನೋಡಿ ರೆಡಿ ಆಗಿದ್ದೀವಿ. ನೋಡಿ ಪಪ್ಪ ಬಂತು, ಪಪ್ಪ 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 ಬಂತು. ಇಲ್ಲಿ ಪಪ್ಪ, ಎಲ್ಲಿ ಪಪ್ಪ? ಕುಚ್ಚ, ಶೂಟರ್ ಹಾಕ್ತೀನಿ, ಕುಚ್ಚು ಕುಚ್ಚು, ಶೂಟರ್ ಹಾಕ್ತೀನಿ. ನೋಡ್ತೈತಿ ನೀನು. ಹೋಗು, ರೆಡಿ ಆಗಲಿ ಬಾ. ಈಚೆ ಒಂದು ಒಗ್ದಿದ್ದೀನಿ. ನೋಡು ಅಳ್ತಾ ಇದೆ. ಶಿಖರ್ ಹೋಗೋಣ, ಶಿಖರ್ ಹಂಗಂದ್ರೆ ಶಿಖರ್ ಅಂದ್ರೆ ಊರು ಸುತ್ತಾಗ. ನೋಡಮ್ಮ, ಶಿಖರ್ ಹೋಗೋಣ, ಶಿಖರ್ ನೋಡು. ಅದಕ್ಕೆ ನಿದ್ದೆ ಬಂದ್ಬಿಟ್ಟಿದೆ, ಅದಕ್ಕೆ ಹೇಳ್ತಾ ಇರೋದು ಇವಾಗ. ಅದೇ ಆಚೆ ಹೋದ್ರೆ ನಿದ್ದೆ ಹೋಗ್ಬಿಡುತ್ತೆ, ಹಂಗೆ ನಮ್ಮ ಮಗುದು. ಆಮೇಲೆ ಅಲ್ಲಿ ನಮ್ಗೆ ಊಟ ತಿನ್ನಕ್ ಬಿಡಲ್ಲ. ಅಮ್ಮ ಇಲ್ಲಡು ಬಂಗಡಿ. ಅಯ್ಯೋ ಬಿಡ್ತಿ ಅಮ್ಮ. ರೆಡಿ ಬಂಗಾರ, ರೆಡಿ ರೆಡಿ ಆಗೋಯ್ತು ಬಂಗಡಿ. ಜೇನು ಬಾಯ್ ಬಾಯ್. ಹೋಗೋಣ. ಹಾಯ್ ಗೈಸ್, ನೆನ್ನೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಬಂದು ದೇವಸ್ಥಾನಕ್ಕೆ ಹೋಗಿಲ್ಲ ನಾವು.
ಆ, ಎಲ್ಲೋಗಿದ್ವಾ ಆ, ವಶಿ ಮದುವೆಗೆ ಹೋಗಿದ್ವಿ. ಇಲ್ಲ ಗೈಸ್, ಕೆಳಗಡೆ ಓನರ್ ಇದ್ದಾರೆ. ಸೊ ಅವರ ತಮ್ಮನ ಮಗದ್ದು ಮದುವೆ ಇತ್ತು. ಸೊ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇದ್ವಿ. ಸೊ ಅವರು ಬನ್ನಿ ಹಂಗೆ ಪರವಾಗಿಲ್ಲ ಮದುವೆಗೆ ಹೋಗೋಣ, ಬೇಕಿದ್ರೆ ನೀವು ನಾಳೆ ಸಾಯಂಕಾಲ ಚೆನ್ನಾಗಿರುತ್ತೆ ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ವಿ. ನೋಡಿ ನನ್ನ ಮಗಳು ನಾನು ವಿಡಿಯೋ ಮಾಡ್ತಾ ಇದ್ರೆ ನೋಡ್ತಿರೋದು, ಫೋನ್ ಮೇಲೆ ಕಣ್ಣು. ನೋಡ್ರಿ. ಹೇಳ್ಕೊಡ ಹೇಳ್ಕೊಡ ಆ, ಆ. ಹೇಳಮ್ಮ. ಸೊ ನಾನು ಮೈಗೆ ಸ್ನಾನ ಮಾಡ್ಕೊಂಬಂದೆ, ನೆನ್ನೆ ತಲೆಗೆ ಸ್ನಾನ ಮಾಡಿದ್ನಲ್ಲ. ಸೊ ಅದಕ್ಕೋಸ್ಕರ ಮೈಗೆ ಮಾಡ್ಕೊಂಬಂದೆ. ಇವಾಗ ಅವರು ರೆಡಿ ಮಾಡಬೇಕು. ಅವ್ರಿಗೂ ಇವಾಗ ಅವನು ಸ್ನಾನ ಮಾಡಿ ರೆಡಿ ಆಗ್ತಾನೆ. ಸೊ ನಾನು ಮಗುಗೆ ರೆಡಿ ಮಾಡಬೇಕು. ಸೊ ಅದರಲ್ಲಿ ಅವರಪ್ಪ ಹೇಳ್ಕೊಡ್ತಿದ್ರು ಅವ್ರ ಮಗಳಿಗೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಅವರಪ್ಪ ಹೇಳಿದ್ರೆ ಅದನ್ನು ಹೇಳುತ್ತೆ ಅಂತ. ಅದನ್ನು ಅಷ್ಟು ಚೆನ್ನಾಗಿ ಅವರಪ್ಪ ಮಗಳಿದ್ದು ಇದೇ ಕೆಲಸ ಮನೇಲಿದ್ರೆ. ಮಗ. ಆ, 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 ಆ. ಈ ಹೇಳ್ಬಿಡು. ಈ ನಾವೆಲ್ಲೇ ಹೋಗಲಿ ಅವ್ರ ಮಗಳನ್ನ ಮಾತ್ರ ಎತ್ಕೊಳ್ಳೋದು ಬಿಡಲ್ಲ, ಅವನೇ ಎತ್ಕೊಂಡಿರ್ತಾನೆ. ನಾವು ಬಿಸಿಲು ಬೇರೆ ಮಧ್ಯಾಹ್ನ ಬಂದುಬಿಟ್ವಿ. ಈವ್ನಿಂಗ್ ಆದರೂ ಬರಬೇಕಿತ್ತು ಅಂದ್ಕೊಂಡ್ವಿ. ಸಿಕ್ಕಾಬಡೆ ಬಿಸಿಲಿತ್ತು. ಸೊ ಮಾರಿಕಾಂಬಾ ದೇವಾಲಯ ಅಂತ ಕಳಸ ಚೊಂಬೆತ್ತಿದ್ದು ಅಲ್ಲಿ ಗೈಸ್. ಅದನ್ನೇ ಒಳ್ಳೆ ಜಾತ್ರೆ ಥರ ಮಾಡಿದ್ದಾರೆ. ಸೇಮ್ ಒಳ್ಳೆ ಏನೋ ಒಂಥರ ಜಾತ್ರೆ ಥರ ಲೈಟಿಂಗ್ಸ್ ಎಲ್ಲ ನೈಟ್ ಹೊತ್ತು ಹಾಕ್ತಾರೆ. ಸೊ ನಾವು ಬಂದಿದ್ದು ಮಧ್ಯಾಹ್ನ. ತುಂಬ ಬಿಸಿಲು ಅಂದರೆ ಬಿಸಿಲಿತ್ತು ಗೈಸ್. ನಾವು ಇವಾಗಾದರೂ ಯಾಕಪ್ಪ ಬಂದ್ವಿ ಇವಾಗ ಅನಿಸ್ಬಿಡ್ತು, ಅಷ್ಟು ಬಿಸಿಲಿತ್ತು. ಸೊ ನಾವು ಕರೆಕ್ಟಾಗಿ ಏನೂ ಓಡಾಡೋಕ್ಕಾಗಿಲ್ಲ. ಸೊ ನೋಡಿ ತುಂಬ ಅಂದರೆ ತುಂಬ ಅಂಗಡಿಗಳು ಹಾಕ್ಕೊಂಡಿದ್ರು ಗೈಸ್ ಅಲ್ಲಿ. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗೆ ಇಲ್ಲಿ ದೇವರು ನೋಡ್ತಾ ಇದ್ರೆ 2 ಕಣ್ಣು ಸಾಲದು ಗೈಸ್, ಅಷ್ಟು ಚೆನ್ನಾಗಿದೆ ದೇವರು. ಅಲ್ಲಿರೋ ಜನಗಳು ನೋಡಿ ನಾನೇ ದಂಗಾಗಿ ಹೋಗ್ಬಿಟ್ಟೆ ಗೈಸ್. ಇಲ್ಲಿ ಹೋಮಕುಂಡ ಹಾಕಿದ್ರು. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಸೊ ಕುಂಕುಮ ಇಟ್ಕೊಂಡು ಬರೋದು ಚೆನ್ನಾಗಿತ್ತು. ಸೊ ಅಲ್ಲಿ ನಾನು ರೈಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ಲ ಟಿ ವಿಲಿ, ಅಲ್ಲಿ ಅಭಿಷೇಕ, ಅದೇ ದೇವಸ್ಥಾನ, ಅಲ್ಲಿ ಅಭಿಷೇಕ ಮಾಡ್ತಾಯಿದ್ದಾರೆ. ಯಾರ್ಯಾರು ಕಳಸ ಚೊಂಬು ಎತ್ಕೊಂಡಿದ್ದಾರೋ ಅದರಿಂದನೇ ಅಲ್ಲಿ ಒಳಗಡೆ ಹೋಗಿ ಸೊ ಅದಕ್ಕೆ ಅಭಿಷೇಕ ಮಾಡೋದು. ಅಲ್ಲಿ ಒಳಗೆ ಕಾಲಿಡೋ ಕೂಡ ಜಾಗ ಇಲ್ಲ ಗೈಸ್, ಅಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಟಿ ವಿ ಹಾಕಿದ್ದಾರೆ. ಸೊ ಅದರಲ್ಲೇ ನೋಡ್ಕೊಂಡ್ವಿ ನಾವು. ಒಳಗಡೆ ಹೋಗಂತೂ ಜಾಗ ಆಗಿಲ್ಲ. ನೀವಲ್ಲಿ ನೋಡ್ತಾ ಇರೋದು ಕಳಸ ಚೊಂಬು. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅಷ್ಟು ಜನ ಎತ್ಕೊಂಡಿದ್ದಾರೆ ಗೈಸ್. ಅದು ಬಂದು ಅವರೆಲ್ಲ ಎತ್ಕೊಬಂದು ಆ ದೇವರಿಗೆ ಅಭಿಷೇಕ ಮಾಡೋದು. ಅವರೆಲ್ಲ ಅಭಿಷೇಕ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ. ಸೊ ಅವರಪ್ಪ ನೋಡಿ ಅವ್ರ ಮಗಳನ್ನ ಚೆನ್ನಾಗಿ ಎತ್ಕೊಂಡು ನಿಂತ್ಕೊಂಡಿದ್ದಾನೆ. ಅಷ್ಟು ಜನ ಗೈಸ್, ಕಾಲಿಡೋಕ್ಕೆ ಕೂಡ ಜಾಗ ಇಲ್ಲ. ಅಷ್ಟು ತುಂಬ ಅಂದರೆ ನಮ್ಗೆ ಗೊತ್ತಿಲ್ಲ ಅಷ್ಟು ಜನ ಇರ್ತಾರೆ ಅಂತ. ಇಲ್ಲೇ ದೇವಸ್ಥಾನ ಕಟ್ಸಿದ್ದು ಯಾಕೆ ಅಂತ ಹೇಳಿದ್ರೆ, ಪೂಜಾರಿಗೆ ದೇವರು ಕನಸಲ್ಲಿ ಬಂದುಬಿಟ್ಟು ನಾನು ಇಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಲ್ಲಿ ಆಲ್ರೆಡಿ ಕಲ್ಲು ಉದ್ಭವ ಆಗಿತ್ತಂತೆ. ಸೊ ಅಲ್ಲೇ ನನಗೆ ಪೂಜೆ ಮಾಡಬೇಕು ಅಂತ ಹೇಳಿ, ಸೊ ನಾನು ಇವ್ರನ್ನ ಕಾಪಾಡ್ತೀನಿ, ನೈಟೆಲ್ಲ ಎನಿ ಟೈಮ್ ನನ್ನ ಡೋರ್ ಓಪನ್ ಆಗೇ ಇರಬೇಕು ಅಂತ ಹೇಳಿದೆ ಅಂತೆ ದೇವರು. ಬಟ್ ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಬೇರೆಯವ್ರು ಹೇಳಿರೋದನ್ನ ನಾನು ಕೇಳಿದ್ದೀನಿ. ಇಲ್ಲಿ ಬಂದು ಅನ್ನ ಪ್ರಸಾದ ಮಾಡ್ತಾಯಿದ್ರು. ಸೊ ನಮಗಂತೂ ತಿನ್ನೋಕ್ಕಾಗಿಲ್ಲ. ಹಾಗೆ ಅಲ್ಲಿ ಹೊರಗಡೆ ಬಿರಿಯಾನಿ ತೊಗೊಂಡು ಹೋದ್ವಿ ಮಗಳಿಗೆ ಅಂತ ಹೇಳ್ಬಿಟ್ಟು. ಒಂದು ಚಿಕ್ಕ ಫೋನ್ ಕೊಡಿಸ್ತಾ, ಮನೇಲಿ ನಾವೇನಾದರೂ ಫೋನ್ ನೋಡ್ತಾಯಿದ್ರೆ ಫೋನ್ ನೋಡ್ತಾ ಇರುತ್ತೆ, ಅದಕ್ಕೋಸ್ಕರ. ಸೊ ಮನೆಗೆ ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದು ನನ್ನ ಮಗಳು. ಸೊ ಅದಾದಮೇಲೆ ಮನೆಗೆ ಬಂದಿದ ತಕ್ಷಣ ಟೈರ್ಡ್ ಆಗೋಯ್ತು. ಬಂದು ಮಲ್ಕೊಂಬಿಟ್ವಿ. ಅವ್ನು ನಿದ್ದೆನೇ ಮಾಡಿಬಿಟ್ಟ ನಮ್ಮ ಹಸ್ಬೆಂಡು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.